ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದಿರ ತಂದ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ರಿ. ಯಾರಿಗೆ ಗೊತ್ತಿರಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತಿರುತ್ತೆ ಕ್ಯಾಪ್ಸಿಕಮ್. ಆದರೆ ಇವತ್ತು ಮಾಡೋ ರೀತಿ ಬದಲಾಗೈತಿ ನೋಡ್ರಿ. ಇವತ್ತು ನಾನು ಕಾರೆಳ್ಳನ್ನು ಹಚ್ಚಿಬಿಟ್ಟು ನಿಮಗೆ ಮಾಡೋದು ತೋರಿಸ್ಲಾತೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವೇ ನೋಡ್ರಿ ಕಾರೆಳ್ಳ. ಉತ್ತರ ಕರ್ನಾಟಕ ಹಿಂಡಿ ಮಾಡೋಕೆ ನಾವು ಇದನ್ನು ಬಳಸ್ಕೋತೀವಿ. ಅಂದ್ರೆ ಬಿಳಿಜಾಳ ರೊಟ್ಟಿ ಜೊತೆ ಚಪಾತಿ ಜೊತೆ ನಾವು ಇದನ್ನು ಹಿಂಡಿ ಪುಡಿಯಾಗಿ ಮಾಡ್ಕೋತೀವಿ. ಅದನ್ನು ನಾನು ಇವತ್ತು ಕ್ಯಾಪ್ಸಿಕಮ್ಗೆ ಹಚ್ಚಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಕ್ಕೂ ನಾವು ಡೊಣ್ಣ ಮೆಣಸಿಕಾಯಿ ಅಂತಲೂ ಕರಿತೀವಿ, ದಪ್ಪ ಮೆಣಸಿಕಾಯಿ ಅಂತಲೂ ಕರಿತೀವಿ. ಈಗ ನಾನು ತೊಗೊಂಡಿದ್ದೆ, ಅವನ್ನ ತೊಳೆದಿಟ್ಕೊಂಡಿನಿ ರೀ. ಅವು ಸಣ್ಣಗೆ ಈಗ ಕಟ್ ಮಾಡ್ಕೊತೀನಿ. ಒಂದ್ರಾಗ 4 ಭಾಗನ ಮಾಡ್ಕೊತಾ ಇದ್ದೀನಿ ನೋಡ್ರಿ. ನಾನು ನಮ್ಮ ಕಡೆ ಕಾರೆಳ್ಳು ಏನಪ್ಪ ಅಂತಂದ್ರೆ ಹಿಂಡಿ ಮಾಡೋಕ್ಕೆ ನಾವು ಜಾಸ್ತಿ ಬಳಸ್ತೀವಿ ರೀ. ಅದನ್ನು ಹಿಂಡಿ ಅದ್ರದ್ದು ಭಾಳ ಚಲೋ ಆಕೈತಿ. ಮೊಸರು ಹಾಕೊಂಡು ತಿಂತಿದ್ರೆ ಯಾವ ಪಲ್ಯನೂ ಬೇಕಾಗಿಲ್ಲ ರೀ. ಆದ್ರೆ ಇದನ್ನು ನಾನು ಮೊನ್ನೆ ದಿನ ಒಂದು ಮದ್ವೆಗೆ ಹೋಗಿದ್ದೆ ರೀ. ಅಲ್ಲಿ ಏನಂದ್ರೆ ಇದ್ರದ್ದು ಪಲ್ಯ ಮಾಡಿದ್ರು. ನನಗನ್ನಿಸ್ತು ಅವರು ಪ್ಲೇಟಿಗೆ ಹಾಕಿದ ತಕ್ಷಣ ಏನಪ್ಪ ಈ ಪಲ್ಯ ಮಾಡಾರಲ್ಲ ನಂಗೆ ಅನಿಸ್ತು. ಆದ್ರೆ ತಿಂದ ಮೇಲೆ ಗೊತ್ತಾಯ್ತು ನೋಡ್ರಿ ಮಸ್ತ್ ಐತಿ ಅಂತ. ಅದಕ್ಕೆ ಒಂದು ಸರಿ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ನೋಡ್ರಿ ಕಾರೆಳ್ಳನ್ನ ತೊಗೊಂಡಿದ್ದೀನಿ ನಾನು. ಕಾರೆಳ್ಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ನೀವು ಮೆಣಸಿನ್ಕಾಯಿನ ತೊಗೊಂಡಿರ್ತೀರಿ ಅದ್ರ ಮ್ಯಾಗ ಕಾರೆಳ್ಳು ತೊಗೋಬೇಕಾಗತ್ತೆ. ನಾನು ಸ್ವಲ್ಪ ತೊಗೊಂಡಿದ್ದೆ ನೋಡ್ರಿ. ಇವು ಅದ್ರಾಗೆಲ್ಲ ಹಳ್ಳೆಲ್ಲ ಇರ್ತಾವೆ. ನಾವು ನೋಡಿಕೊಂಡು ಸ್ವಚ್ಛ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ ರೀ. ಇವು ಒಂದು ಸ್ವಲ್ಪ ಬೆಳ್ಳಗಾಗುತ್ತನ ಸಿಡಿತಾವ್ರಿ ಅವು ಪಟಾಪಟ. ಆ ಸಿಡಿತನೂ ನಾವು ಅವ್ರನ್ನ ಹುರ್ಕೋಬೇಕಾಗತ್ತೆ. ಇವಾಗ ನೋಡ್ರಿ ಅಲ್ಲಿ ಸಿಡಿತಾ ಇದ್ದಾವೆ. ಮತ್ತು ಕಪ್ಪಿದ್ದಿದ್ದು ಕಾರೆಳ್ಳ ಅವು ಬೆಳ್ಳಗಾಗ್ತಾವ್ರಿ. ಅವಾಗ ನಾವು ಹುರಿದಾವಂತ ಅವ್ರನ್ನ ತಿಳ್ಕೊಬೇಕಾಗತ್ತೆ. ಇವು ತಣ್ಣಗಾಗುತ್ತನೂ ನಾವು ಒಂದು ಪ್ಲೇಟಿಗೆ ತೆಗೆದಿಡ್ಬೇಕಾಗತ್ತೆ. ಮಸ್ತ್ ಇರುತ್ತೆ ರೀ, ಸಿಂಪಲ್ ಆಗಿರುತ್ತೆ. ನಾನು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ತೋರಿಸ್ತಾಕತ್ತೀನಿ ರೀ. ಆದರೆ ಇದು ನಾನು ಮೊದಲು ತಿಂದಿನಿ ರೀ, ನಮ್ಮ ಮನೆಯಾಗೆಲ್ಲ ಮಾಡ್ತಿದ್ರು. ಇದನ್ನು ನಾವು ಕೆಲವೊಂದು ಸರಿ ನಮ್ಮ ಊಟನೇ ನಾವು ಮರ್ತು ಬಿಟ್ಟಿರ್ತೀವಿ ನೋಡ್ರಿ. ಹಾಗಾಗಿ ಎಲ್ಲೋ ಹೋಗಿರ್ತೀವಿ, ಅಲ್ಲಿ ತಿಂದು ನನಗೆ ನೆನಪಿಗೆ ಬಂತು, ಅದಕ್ಕೆ ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು. ಇವಾಗ ಹುರಿದಿದ್ದಾಗೈತಿ, ಪ್ಲೇಟಿಗೆ ತೆಗೆದಿಟ್ಟಿನಿ. ಈಗ ಮತ್ತೆ ಕಡಾಯಿ ನಾನು ಗ್ಯಾಸ್ ಮ್ಯಾಗ ಇಟ್ಟೇನಿ ರೀ. ಅದನ್ನು ಎದಕ್ಕಪ್ಪ ಅಂತಂದ್ರೆ ಮೆಣಸಿನ್ಕಾಯಿನ ಹಾಕಿ ಹುರಿತೀನಿ ನೋಡ್ರಿ. ನನ್ನ ದಪ್ಪ ಮೆಣಸಿನ್ಕಾಯಿ ಅದ್ರನ್ನ ನಾನು 1/4 ಭಾಗ ಮಾಡಿಟ್ಟಿದ್ದೆ. ಅವನ್ನೆಲ್ಲ ಮತ್ತು ಇವಾಗ ನಾವು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮೆತ್ತಗಾಗಂಗೆ ಹುರ್ಕೊಂಡ್ರೆ ಸಾಕ್ರಿ. ಡೈರೆಕ್ಟಾಗಿ ಮಾಡಿದ್ರೆ ಸ್ವಲ್ಪ ಇವು ಸ್ಮೆಲ್ ಬರ್ತಿರ್ತಾವೆ ಹಸಿ ಹಸಿ. ಹಾಗಾಗಿ ನಾವು ಸ್ವಲ್ಪನ ಹುರ್ಕೋಬೇಕಾಗುತ್ತೆ ಎಣ್ಣೆ ಹಾಕಿ. ಈಗ ನೋಡಿ 1 ಸ್ಪೂನ್ದಷ್ಟು ಎಣ್ಣೆನ ಹಾಕಿನಿ ನಾನು. ಅದನ್ನು ಚೆಂದಾಗೆ ಸ್ವಲ್ಪ ಮೆತ್ತಗಾಗಂಗೆ ನಾನು ಹುರಿತೀನಿ ರೀ. ಅವ್ರನ್ನ ಹುರಿದಾದ್ಮೇಲೆ ಸ್ವಲ್ಪ ಕೆಂಪಾಗನ ಸೈಡಿಗೆ ನಾವು ತೆಗೆದಿಟ್ಟು ಮುಂದೆ ಏನು ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ. ನಮ್ಮ ಅಯ್ಯರೆಲ್ಲ ಮೊದಲು ಇದನ್ನು ಮಾಡ್ತಿದ್ರು ಮನ್ಯಾಗ. ಆದ್ರೆ ನನಗೆ ನೆನಪಿಗೆ ಬಂದಿದ್ದು ಮದುವೆ ಮನೆಯಲ್ಲಿ ತಿಂದಾಗ. ಅದಕ್ಕೆ ನನಗೆ ಇದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು ನೋಡಿರಿ. ಇವಾಗ ನೋಡಿರಿ ಇಷ್ಟು ಹುರಿದೈತಿ. ಇದನ್ನು ನಾವು ಎತ್ತಿಟ್ಕೊಂಡ್ಬಿಡಮು. ಸ್ವಲ್ಪ ಇವು ತಣ್ಣಗಾಗಲಿ. ಅಲ್ಲಿವರೆಗೂ ನಾವು ಏನು ಮಾಡೋಣ, ಕಾರೆಳ್ಳು ಇವಾಗ ಹುರಿದಿಟ್ಟಿದ್ವಲ್ಲ ಅವು ತಣ್ಣಗಾಗಿ ಅವ್ರನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಂಡು ಬಂದ್ಬಿಡೋಣ್ರಿ. ಇವಾಗ ನೋಡಿರಿ ರುಬ್ಕೊಂಬಂದೆ. ಪುಡಿ ಈ ಥರ ರೆಡಿ ಆಗುತ್ತೆ ನೋಡಿರಿ. ಹಿಂಡಿ ಕೂಡ ಇದೇ ಥರ ಇರುತ್ತೆ. ಆದ್ರೆ ಅದಕ್ಕೆ ನಾವು ಬೇರೆ ಬೇರೆ ಬೆಳ್ಳುಳ್ಳಿಲ್ಲ ಹಾಕ್ತಿರ್ತೀವಿ. ಈ ಥರ ರೆಡಿ ಆಯಿತು ನೋಡಿರಿ. ಇವಾಗ ಮುಂದೊಂದು ನಾನು ಬಗೋಣಿ ತೊಗೊಂಡ್ರಿ. ಹುರಿದಿದ್ದು ಅಲ್ಲ ಮೆಣಸಿನ್ಕಾಯಿ ಅವ್ರನ್ನ ಅದಕ್ಕೆ ಹಾಕ್ಕೊಂಡು ಬಿಡೋಣ್ರಿ. ನಾವು ಸಹಜವಾಗಿ ನಾವು ಪಲ್ಯ ಮಾಡ್ತಿರ್ತೀವಿ, ಆದರೆ ಇದೊಂಥರ ಡಿಫ್ರೆಂಟ್ ಆಗೈತಿ ಪಲ್ಯ. ಒಂದು ಸರಿ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಉದ್ದದಕ್ಕೆ ನಾನು ಉಳ್ಳಾಗಡ್ಡಿನ ಹೋಳಿಟ್ಟಿದ್ದೆ. ಆ ಉಳ್ಳಾಗಡ್ಡಿನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ ನಾನು ಇವಾಗ ಏನೇನು ಹಾಕಬೇಕು ಅಂತ. ಈಗ ನೋಡಿರಿ ಉಳ್ಳಾಗಡ್ಡಿನ ಹಾಕಿನಿ, ಆಮೇಲೆ ಮೆಣಸಿನ್ಕಾಯಿನ ಹಾಕಿನಿ. ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ನಾವು ಬೇಕಾದ್ರೆ ಮತ್ತೆ ಹಾಕ್ಕೊಳಕ್ಕೆ ಬರುತ್ತೆ. ಅದಕ್ಕೋಸ್ಕರಾಗಿ ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕಿ ನಾನು ಇದನ್ನು ಕಲಿಸಿಡೋದಿರುತ್ತೆ. ಒಂದು 2 ನಿಮಿಷ ಕಲಿಸಿಡ್ಬೇಕಾಗತ್ತೆ ರೀ. ಇಲ್ಲೇ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳಕತ್ತೀನಿ ನೋಡಿರಿ. ನಾನು ಇವಾಗ ಮುಂದಿನಗೆ ಒಂದು ಸ್ವಲ್ಪ ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿನ ಹಾಕ್ತೀನಿ ನೋಡಿರಿ. ನಾನು ಇವಾಗ ಹಾಕಿಬಿಟ್ಟು ನಾನು ಮುಂದೆ 1-2 ಸ್ಪೂನ್ದಷ್ಟು ಮೊಸರನ್ನು ಹಾಕ್ತೀನಿ ರೀ. ನಾನು ಮೊಸರು ಹಾಕಿ ಕಲಸಿ ಇಡಬೇಕಾಗತ್ತೆ ನೋಡಿರಿ. ನಾನು ಇವಾಗ ಮತ್ತು ರುಬ್ಬಿಟ್ಟಿದ್ದೇವಲ್ಲ ಆ ಪುಡಿನ, ಕಾರೆಳ್ಳು ಪುಡಿನ ತಂದು ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡ್ಬೇಕು ನೋಡಿರಿ. ಪುಡಿ ಅದು ಪೂರ್ತಿ ಸಣ್ಣ ಆಗೋದು ಬೇಡ, ಸ್ವಲ್ಪ ತರಿಯಾಗಿ ನಾನು ರುಬ್ಬಿನದನ್ನು. ಈಗ ನೋಡಿರಿ ಎಲ್ಲನೂ ಕೈಯಿಂದ ಚೆಂದಾಗೆ ನಾವು ಅದನ್ನು ಕಲಿಸ್ಬೇಕಾಗುತ್ತೆ. ಕಲಿಸ್ಬಿಟ್ಟು 1-2 ನಿಮಿಷ ಅದನ್ನು ಇಡಬೇಕಾಗುತ್ತೆ. ಎಲ್ಲ ಉಪ್ಪೆಲ್ಲ ಹಿಡ್ಕೊತೈತಿ. ಅಲ್ಲಿವರೆಗೂ ಎತ್ತಿಟ್ಬಿಡಮು. ಈಗ ನೋಡಿರಿ ನಾ ಇಟ್ಟಿದ್ದೆ ಮತ್ತು ಚೇಂಜ್ ಆಗೈತೆ ಅದು ನೋಡೋಕೆ. ಈಗ ತೆಗೆದ್ಬಿಟ್ಟು ನಾವು ಮುಂದೆ ಕಡಾಯಿ ಇಟ್ಕೊಳ್ಳೋಣ್ರಿ. ಗ್ಯಾಸ್ ಮ್ಯಾಗ ಇಟ್ಕೊಂಡು ಒಗ್ಗರಣೆ ಹಾಕೊಂಡ್ರಿ. ಸ್ವಲ್ಪ ನಾ ಎಣ್ಣೆ ಹಾಕಿದ್ದೆ ನೋಡಿರಿ. ಅದಕ್ಕೆ ಸಾಸ್ಮಿ ಹಾಕ್ಲಾಕತ್ತೀನಿ. ಸಾಸ್ಮಿ ಸ್ವಲ್ಪ ಸಿಡಿತನ ನಾವು ನಿಂತ್ರೋನತ್ರಿ. ಈಗ ಮುಂದೆ ನಾವು ಕರಿಬೇವನ್ನ ತೊಗೊಂಡಿನ್ರಿ. ನಾನು ಹಸಿ ಕರಿಬೇವು ಹಾಕೋನು. ಹಸಿ ಕರಿಬೇವು ಹಾಕಿದ್ಮೇಲೆ ಒಂದು ಟಮಾಟಿನ ನಾನು ಹೆಚ್ಚಿಟ್ಟಿದ್ದೆ ರೀ. ಆ ಟಮಾಟಿನ ಸ್ವಲ್ಪ ಮೆತ್ತಗಾಗುತ್ತಾನ ಎಣ್ಣೆ ಹಾಕಿ ನಾವು ಹುರ್ಕೋಬೇಕಾಗುತ್ತೆ. ಇವಾಗ ನೋಡಿರಿ ಟಮಾಟಿ ಸ್ವಲ್ಪ ಮೆತ್ತಗಾಲಿ, ಹಸಿ ವಾಸನೆ ಎಲ್ಲ ಹೋಗಲಿ. ಅದನ್ನು ಕೂಡ ಅದ್ರಾಗೆ ಹಾಕಿ ಕಲಸಿದ್ರೆ ಇದು ಮೆತ್ತಗಾಗಂಗಿಲ್ಲ ಜಲ್ದಿ ಅಂಥೇಳಿ ನಾನು ಅದಕ್ಕೆ ಒಗ್ಗರಣೆಗೆ ಹಾಕಕತ್ತೀನಿ ರೀ. ಟಮಾಟಿ ಸ್ವಲ್ಪ ಕೈ ಆಡಿಸ್ಕೊಳ್ಳೋನು ನಾವು ಟಮಾಟಿನ ಮೆತ್ತಗಾಗುತ್ತಾನೆ. ಈ ಟಮಾಟಿ ಒಳಗೇನೆ ಇವಾಗ ನಾವು ಏನು ಮಾಡೋಣ್ರಿ, ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಬಿಡೋಣ್ರಿ. ನಾವು ಅದಕ್ಕೆ ಹಿಂಗನ್ನು ಹಾಕಿ
ಹೊಳ್ಳಾಡ್ಸ್ಕೊಂಡ್ಬಿಟ್ರೆ ನೋಡಿರಿ ಟಮಾಟಿನೂ ಎಲ್ಲ ಮೆತ್ತಗಾಗ್ಯಾವು. ಇವಾಗ ನೋಡ್ರಿ ಅದು ಎಲ್ಲ ಕಲಿಸಿರ್ತೀವಲ್ಲ, ಕಲಿಸಿದ್ದನ್ನು ತಂದು ನಾವು ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ರಿ. ಇವಾಗ ನಿಮಗೆ ಚೇಂಜ್ ಕಾಣಿಸಕತ್ತೈತೆ. ಅದು 2 ನಿಮಿಷ ಇಟ್ಟಿನಿ. ಉಳ್ಳಾಗಡ್ಡಿದು ಎಲ್ಲ ಹಾಕಿ ಕಲಸಿಟ್ಟಿದ್ದೇವಲ್ಲ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ತಂದು ಇದಕ್ಕೆ ಹಾಕಿ ನಾವು ಎಣ್ಣೆ ಹಾಕಿ ಚೆಂದಾಗಿ ಅದನ್ನು ತಿರುವಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಇಷ್ಟೇ, ಮತ್ತೊಂದು ಏನೂ ಇಲ್ಲರಿ. ಇದನ್ನು ನಾವು ಹಳೆ ಪಲ್ಯ ಅಂತೀವಿ, ಆದ್ರೆ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ಮರೆತು ಹೋಗಿಬಿಟ್ಟಿದ್ದೆ ರೀ ಇದನ್ನು. ನನಗೆ ಅಲ್ಲಿ ನೋಡಿ ನೆನಪಿಗೆ ಬಂತು. ಹಾಗಾಗಿ ಭಾರಿ ಮಸ್ತ್ ಇರುತ್ತೆ ರೀ ಇದು. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡಿರಿ ಎಲ್ಲ ಕುದಿಲಾಕತ್ತೈತಿ. ಸ್ವಲ್ಪ ಅದಕ್ಕೆ ನಾವು ನೀರು ಹಾಕ್ಕೋಬೇಕಾಗುತ್ತಾ. ಯಾಕಪ್ಪ ಅಂತಂದ್ರೆ ಅದು ಪೂರ್ತಿ ಮೆತ್ತಗಾಗಿರಲ್ಲ. ಯಾಕಂದ್ರೆ ಫುಲ್ ನಾವು ಮೆತ್ತಗಾಗಂಗೆ ಹುರ್ಕೊಂಡಿಲ್ಲಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಅದನ್ನು ಕುದಿಲಾಕ ನಾವು ಬಿಡಬೇಕಾಗತ್ತೆ ರೀ. ಕುದ್ದು ಬಿಡ್ತಂದ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿರಿ. ತುಂಬ ಸಿಂಪಲಾಗಿ 5 ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ಪಲ್ಯ. ಇದು ಒಂಥರ ನಮ್ಮ ಆಯಿ ಪಲ್ಯ ಅಂತಲೇ ಹೇಳಬೇಕು. ತುಂಬ ಹಳೇದು ಪಲ್ಯ ಇದು, ಆದರೆ ಇವಾಗ ಹೊಸದಾಗಿ ಬರ್ಲಾಕತ್ತೈತಿ ಮತ್ತೊಳ್ಳಿ. ಇವಾಗ ನೋಡಿರಿ ಪಲ್ಯ ಎಲ್ಲ ರೆಡಿಯಾಗಿತ್ತು. ನಾನು ಅದನ್ನು 5 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ. ಎಲ್ಲ ಮೆತ್ತಗಾಗಿತ್ತು. ಲಾಸ್ಟಿಗೆ ನಾನು ಕೊತ್ತಂಬರಿ ಹಾಕೊಂಡ್ಬಿಡ್ಲಾಗತ್ತೀನಿ ನೋಡಿರಿ. ಇಷ್ಟಾದ್ರೆ ರೆಡಿ ಆಗಿಬಿಡ್ತು ನೋಡಿರಿ ಡಬ್ಬು ಮೆಣಸಿನ್ಕಾಯಿ ಪಲ್ಯ. ನಾವು ಡಬ್ಬು ಮೆಣಸಿನ್ಕಾಯಿನೂ ಅಂತೀವಿ, ಕ್ಯಾಪ್ಸಿಕಮ್ನು ಅಂತೀವಿ, ಬರೀ ಮೆಣಸಿನ್ಕಾಯಿ ಅಂತ ಕೂಡ ಕರಿತೀವಿ ರೀ ನಾವು. ಇದು ನೋಡಿರಿ ಖಡಕ್ ರೊಟ್ಟಿಗೆ, ಬಿಸಿ ರೊಟ್ಟಿಗೆ, ಚಪಾತಿಗೆ ಏನಕ್ಕೆ ತಿಂದರೂ ಇದು ಭಾರಿ ಮಸ್ತಾಗಿರುತ್ತೆ ನೋಡಿರಿ. ತುಂಬ ಸಿಂಪಲಾಗಿ ರೆಡಿ ಮಾಡ್ಕೊಳ್ಳುವಂಥ ಪಲ್ಯ ಆಗೈತ್ರಿ ಇದು. ನೋಡೋಕ್ಕೂ ಕೂಡ ಅಷ್ಟೇ ಚೆಂದಾಗೆ ಬಂದಿತ್ತು. ನನಗೆ ಕೂಡ ತುಂಬ ಇಷ್ಟ ಆಯಿತು ನೋಡಿರಿ ಈ ಪಲ್ಯ. ನೋಡಿರಿ ಇವಾಗ ಎಲ್ಲ ಪೂರ್ತಿ ರೆಡಿ ಆಯಿತು. ಯಾವ ಥರ ಬಂದೈತಿ ಅಂತ ನೀವು ಕೂಡ ನೋಡಿರಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಟ್ರೈ ಮಾಡಿರಿ. ನೀವು ಒಂದು ಸರಿ ಇದನ್ನು ಚಪಾತಿಗೂ ಇದು ತಿನ್ಬೋದು. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.